ಬದುಕಿನ ಸಕಲ ಸಮಸ್ಯೆಗಳಿಗೆ ದಿವ್ಯ ಔಷಧಿ ಶ್ರೀಮದ್ ಭಗವದ್ಗೀತೆ. ಪೂಜ್ಯ ವೈ ರಾಜಾರಾಮ್ ಗುರುಗಳು. ಬದುಕಿನ ಸಕಲ ಸಮಸ್ಯೆಗಳಿಗೂ ದಿವ್ಯ ಔಷಧಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದಂತಹ ಶ್ರೀಮದ್ ಭಗವದ್ಗೀತೆ ಅಂತ ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಪೂಜ್ಯ ಡಾಕ್ಟರ್ ವೈ ರಾಜಾರಾಮ್ ಗುರುಗಳು ತಿಳಿಸಿದರು. ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟರ್ನ ಸಹಯೋಗದಲ್ಲಿ ಗೀತಾ ಜಯಂತಿಯ ಪ್ರಯುಕ್ತ 1ರಿಂದ 10ನೇ ತರಗತಿವರೆಗಿನ ಮಕ್ಕಳಿಗಾಗಿ ಆಯೋಜನೆ ಮಾಡಿದಂತಹ ಗೀತಾ ಕಂಠಪಾಠ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಮತ್ತು 10 ವಿದ್ಯಾರ್ಥಿಗಳು ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಕೂಡ ಸಮಾಧಾನಕರ ಬಹುಮಾನವನ್ನು ವಿತರಿಸಿ ಅವರು ಆಶೀರ್ವಚನ ನೀಡಿದರು. ಜೀವನದ ಸುಖ ದುಃಖ ಗೊಂದಲಗಳು ಯಾವುದು ಕೂಡ ಸ್ಥಿರವಾಗಿರುವುದಿಲ್ಲ. ಇವುಗಳನ್ನು ಸುಲಭವಾಗಿ ಎದುರಿಸಲು ಮನುಷ್ಯ ಪ್ರತಿನಿತ್ಯ ಶ್ರೀಮದ್ ಭಗವದ್ಗೀತೆಯನ್ನ ಅಧ್ಯಯನ ಮತ್ತು ಪಾರಾಯಣ ಮಾಡುವುದನ್ನ ರೂಢಿಸಿಕೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ಮುಂದಿನ ವರ್ಷ ಮಕ್ಕಳು ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಗೀತಾ ಕಂಠಪಾಠ ಸ್ಪರ್ಧೆ ಮಾಡುತ್ತೇವೆ ಅಂತ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡವರು ಮಾತನಾಡಿದಂತ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದಂತಹ ಶ್ರೀಮತಿ ಡಿ ಕಾವೇರಿ ಸುರೇಶ್ ರವರು ದೈನಂದಿನ ಬದುಕಿನ ಸಕಲ ಕಷ್ಟಗಳಿಗೆ ಶ್ರೀಮದ್ ಭಗವದ್ಗೀತೆಯು ತಾಯಿಯಂತೆ ಮಾರ್ಗದರ್ಶನ ನೀಡ್ತಾ ಇದೆ. ಈ ಸದ್ಗ್ರಂಥವು ಇಂದಿಗೂ ಕೂಡ ತನ್ನತನವನ್ನ ಉಳಿಸಿಕೊಂಡು ನಿತ್ಯ ಪಾರಾಯಣ ಗ್ರಂಥವಾಗಿ ಉಪಯೋಗಿಸಲ್ಪಡುತ್ತಾ ಇದೆ. ಪ್ರತಿಯೊಂದು ಕೂಡ ಕೆಲಸವನ್ನ ಫಲಾಪೇಕ್ಷೆ ಇಲ್ಲದೆ ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅಂತ ಅವರು ತಿಳಿಸಿದ್ರು. ತೀರ್ಪುಗಾರರಾಗಿ ಭಾಗವಹಿಸಿ ಮಾತನಾಡಿದಂತ ಈಶ್ವರಗೆರೆಯ ರಂಗನಾಥ್ ರವರು ಶ್ರೀಮದ್ ಭಗವದ್ಗೀತೆಯು ಭಗವಂತನ ವಾಣಿಯಾಗಿದ್ದು ಇದು 18 ಅಧ್ಯಾಯಗಳನ್ನ ಪ್ರತಿನಿತ್ಯ ಪಾರಾಯಣ ಮಾಡುವುದರಿಂದಾಗಿ ನಮಗೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮಂಜುಳಾ ಲಂಕೇಶ್ ಅವರು ಪಾಲ್ಗೊಂಡಿದ್ರು. ಈ ಸಂದರ್ಭದಲ್ಲಿ ಪೋಷಕರು ಮತ್ತು ಭಕ್ತರಿಂದ ಶ್ರೀಮದ್ ಭಗವದ್ಗೀತೆಯ 6 ಅಧ್ಯಾಯಗಳ ಸಾಮೂಹಿಕ ಪಾರಾಯಣ ನಡೆಯಿತು. ಕುಮಾರಿ ಕೀರ್ತನ್ ಆರ್ ಅವರಿಂದ ವಿಶೇಷ ಯೋಗ ನೃತ್ಯ ಪ್ರದರ್ಶನ ಮತ್ತು ಕಂಠಪಾಠ ಸ್ಪರ್ಧೆಯ ಬಗ್ಗೆ ಜಿ ಯಶೋಧ ಪ್ರಕಾಶ್ ಸೇರಿದಂತೆ ಮಕ್ಕಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಕೊನೆಯಲ್ಲಿ ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಕಾರ್ಯಕ್ರಮದಲ್ಲಿ ಬಿಸಿ ವೆಂಕಟೇಶಮೂರ್ತಿ ಮತ್ತು ರಾಮಚಂದ್ರಪ್ಪ, ಮಲ್ಲಿಕಾರ್ಜುನ್, ರಾಜೇಶ್ವರಿ, ರಾಜಾರಾಮ್, ಗೀತಾ, ನಾಗರಾಜ್ ಮತ್ತು ರೇವಣಸಿದ್ದಪ್ಪ, 7 ಕೋಟಿ ರಾವ್ ಮತ್ತು ಪ್ರಮೋದ, ಶ್ರೀಪಾದ್, ಸುಹಾಸ್, ಶೋಭಾ, ಯತೀಶ್ ಸಿದ್ದಾಪುರ್, ಐಶ್ವರ್ಯ, ವಿಜಯಲಕ್ಷ್ಮಿ, ಸಂಗೀತ, ರಶ್ಮಿ, ಶೈಲಜಾ, ಕೃಷ್ಣವೇಣಿ, ಸರಸ್ವತಿ, ಗೋವಿಂದರಾಜು ಮತ್ತು ರಾಘವೇಂದ್ರ, ಪ್ರೇಮಲೀಲಾ, ಮಾರುತಿ ಸೇರಿದಂತೆ ಮಕ್ಕಳು, ಪೋಷಕರು ಹಾಗೂ ಸದ್ಭಕ್ತರು ಹಾಜರಿದ್ದರು. ವರದಿ ಯತೀಶ್ ಸಿದ್ದಾಪುರ್, ತಸ್ಮೈ ಶ್ರೀ ಗುರವೇ ನಮಃ. ಓಂ ಆನಂದಮಾನಂದಕರ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧರೂಪಂ ವೇದಾಂತವೇದ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ನಮಾಮಿ. ಓಂ ಹೃದಂ ಭುಜೇ ಕನ್ನಿಕಮಧ್ಯ ಸಂಸ್ಥಂ ಸಿಂಹಾಸನೆ ಸಂಸ್ಥಿತ ದಿವ್ಯಮೂರ್ತಿಂ ಧ್ಯಾಯೇದ್ಗುರುಂ. ಸಂತರ ಮತವು ಕಬೀರ, ಇದುವೇ ಸಂತರ ಮತವು. ಈ ಥರದ ಸದ್ಗುರುಗಳ ಸಾಂಗತ್ಯ, ಸಾಧು ಸಂಘಗಳ ಸಾಂಗತ್ಯ ಎಲ್ಲವೂ ಸಿಗ್ತಾ ಇದೆ. ಅಷ್ಟು ಫಲವನ್ನಂತೂ ನಾವು ಇಲ್ಲಿ ಪಡ್ಕೊಳ್ತೀವಿ ಅಂತ ಒಂದು ಚಿಂತನೆ ಪ್ರಾರಂಭ ಮಾಡ್ತಾ, ನಾನೇನು ಕಂಠಪಾಠ ಮಾಡಿಲ್ಲ, ಆದರೆ ಓದ್ತೀನಿ, ಅರ್ಥಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಭಗವದ್ಗೀತೆನ ಮೊದಲನೇ ಸಾರಿ ಓದಿದಾಗ 1% ಅರ್ಥ ಆದರೆ, 2ನೇ ಸಾರಿ ಓದಿದಾಗ ಇನ್ನೊಂದು 1% ಅರ್ಥ ಆಗುತ್ತೆ. ಅದನ್ನು ಯಾವುದೇ ಒಂದು ಗೀತೆ ವಿಶೇಷ ಏನಪ್ಪ ಅಂದರೆ, ಇಷ್ಟು ಸಾರಿ ಓದಿದ್ರೂ ಸಹ ಅದು ಹೊಸ ಪರಮಾನಂದ ಪ್ರದ ಮಾತೆ ಜಯ ಭಗವದ್ಗೀತೆ. ಅಸುರ ಭಾವ ವಿನಾಶಿನಿ ನಾಶಿನಿ ತಮರಚನೆ ಮಾತೆ ನಾಶಿನಿ ತಮರಚನೆ.
विकारजनी माते जय भगवत गीते समता त्याग सिखावनी हरिमुख की वाणी